ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಸ್ವಾಚಿ. ಸೊ ನೀವಿವಾಗ ನೋಡ್ತಾ ಇದ್ದೀರಾ ನಮ್ಮ ಶಿಮ್ಲಾ ಮನಾಲಿಯ ವ್ಲಾಗ್. ಫೈನಲಿ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಐ ಹೋಪ್ ಯು ವಿಲ್ ಎಂಜಾಯ್. ಇಲ್ಲಿವರೆಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೊನೆವರೆಗೂ ವಿಡಿಯೋ ನೋಡಿ. ಬಿಕಾಸ್ ಈ ಪೀಕ್ ಸೀಸನ್ನಲ್ಲಿ ನಾವು ಇಷ್ಟು ಕಡಿಮೆ ಬಜೆಟಲ್ಲಿ ಶಿಮ್ಲಾ ಮನಾಲಿ ನೋಡಿದ್ದೀವಾ ಅಂತ ನಿಮಗೆ ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ನೀನಿಲ್ಲದೆ ಬೇರೆ ಗಮನನೇ ಇಲ್ಲ, ಒಲವಾಗಿದೆ ಬೇರೆ ಸಂದೇಹವಿಲ್ಲ. ಪರಿಚಯ ಹೇಳದೆ ಸೆಳೆದೆ ಉಸಿರನು ಮೆಲ್ಲಗೆ, ನಾ ಹೊರಟರು ಅಲ್ಲಿಗೆ ತಲುಪೋ ತಾಣ. ಚೆಕ್ಕಿನ್ ಎಲ್ಲ ಮುಗೀತು. ಮತ್ತೆ ಅದೇ ಏರ್ಪೋರ್ಟ್ ಶಾಟ್ಸ್ ಎಲ್ಲ ತೋರಿಸಲ್ಲ, 2-3 ಶಾಟ್ಸ್ ತೋರಿಸಿ ವಿಲ್ ಫ್ಲೈ ಟು ಡೆಲ್ಲಿ ಆ್ಯಂಡ್ ಫ್ರಮ್ ದೇರ್ ವಿಲ್ ಜಸ್ಟ್ ಸ್ಟಾರ್ಟ್ ಆ ಟ್ರಿಪ್, ನ್ಯೂ ಇಯರ್ ಟ್ರಿಪ್ಪು. ನೋಡೋಣ ಹೆಂಗೆ ಬರುತ್ತೆ ಏನು ಬ್ಲಾಗ್ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಹ್ಯಾವ್ ಬ್ರಾಟ್ ಮೈ ನ್ಯೂ ಡ್ರೋನ್, ಸೊ ಇಟ್ಸ್ ಗೋನಾ ಬಿ ಬ್ಯಾಂಗರ್. ಡಿಜಿಟಲ್ ಪೋರ್ಟಲಲ್ಲಿ ನಾವು ರಿಜಿಸ್ಟರ್ ಆಗಬೇಕು. ಶಿಮ್ಲಾ ಮನಾಲಿಲಿ ಎಲ್ಲ ಕಡೆ ಅಲೋ ಇಲ್ಲ, ನಾನು ಚೆಕ್ ಮಾಡಿದ್ದೀನಿ. ಸೊ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ ಹೋಗೋಷ್ಟರಲ್ಲಿ ಆ್ಯಂಡ್ ಅಲ್ಲಿ ಫ್ಲೈ ಮಾಡೋಣ ಶಿಮ್ಲಾ ಮನಾಲಿ. ನಾನು ನಿಮಗೂ ತೋರಿಸೋಣ, ಆಲ್ರೆಡಿ ನೆನ್ನೆನೂ ಸ್ನೋಫಾಲ್ ಆಗಿದೆ ಅಂತ ಅಪ್ಡೇಟ್ ಬಂದಿದೆ. ಲೆಟ್ಸ್ ಸಿ. ಬೇಬಿ ರೆಡಿ? 24 ಸ್ಟೇಟ್ಸ್ ಕಂಪ್ಲೀಟ್ ಆಗಿದೆ. 25 ಸ್ಟೇಟ್ ನಡೀರಿ ಮೇಡಮ್. ಬನ್ನಿ ಶಿಮ್ಲಾ ಮನಾಲಿ ತೋರಿಸ್ತೀನಿ. ಶಿಮ್ಲಾ. ಸೊ ನಮ್ಮದು ಫ್ಲೈಟ್ ರೆಡಿ ಇದೆ, ಹತ್ತೋಣ, ಫ್ಲೈ ಮಾಡೋಣ. ಇದು ಫ್ಲೈಟ್ ಅಲ್ಲ, ಇದು ಒಳಗಡೆ ಹೋಗೋಕ್ಕೆ. ಈಗ ಫ್ಲೈಟಲ್ಲಿ ಬಲ್ಗಲಿಡಮ್ಮ, ಬಲ್ಗಲಿಡು. ಏನಕ್ಕೆ? द्वार है, 2 सामने, 2 बीच में, 2 पीछे और 4 विंग्स के ऊपर। फर्श पर लगी प्रकाशमान पट्टियां आपको निकटतम निकास तक पहुंचने में सहायता करेंगी. ಚಳಿ ಆಗ್ತದೆ, ಚಳಿ ಇದೆ. ನನ್ನ ಪ್ರಕಾರ ಕೇಳಿಸಲ್ಲ, ಬಿಕಾಸ್ ಹಿಂದೆ ಏರೋಪ್ಲೇನ್ ಪೋ ಅಂತದೆ. ಸೊ ಹೆವಿ ಚಳಿ. ಡೆಲ್ಲಿ ಚಳಿ ಇದೆಯಲ್ಲಪ್ಪ, ಹಂಗೆ ಎಷ್ಟು ಚಳಿ ಇರ್ಬೋದು. ಸೊ ಅಂದರೆ ಫೈನಲಿ ಹೆವಿ ಚಳಿ.
ಮೈನಸ್ ಅಲ್ಲ ಸಾರಿ 13 ಇದೆ. ಡಿಗ್ರಿ ಇದೆ. ಆದರೆ ಮೇ ಬಿ ನಮಗೆ ಸೆಟ್ ಆಗುತ್ತೆ. ಆದರೆ ಇವಾಗಿನ್ನೂ ಕೆಳಗೆ ಲ್ಯಾಂಡ್ ಸಡನ್ ಆಗಿ ಆಗುತ್ತೆ. ಬೆಂಗಳೂರು ವೆದರ್ಗೆ ಇದಕ್ಕೆ ಸೆಟ್ ಆಗ್ತಾ ಚಳಿ. ಚಳಿ ತುಂಬ. ಆ್ಯಂಡ್ ಇವಾಗ ಒಳಗಡೆ ಒಂದು ಸ್ವಲ್ಪ ಇಟ್ಸ್ ಗುಡ್. ಓಕೆ, ಸ್ವಲ್ಪ ಬೆಚ್ಚಗಿದೆ. ಏರ್ಪೋರ್ಟ್ ಸೊ ಆಗಿದೆ. ಇವಾಗ ನಮ್ಮ ಲಗೇಜ್ ಬಂದ ತಕ್ಷಣ ಫಸ್ಟ್ ಮಾಡೋದೆ ಟೊಪ್ಪಿ, ಹ್ಯಾಟ್ಗಳೆಲ್ಲ. ಹ್ಯಾಟು. ಬಿಕಾಸ್ ನಾನು ಅಂದ್ಕೊಂಡೆ ನಮಗೆ ಶಿಮ್ಲಾ ತನಕ ಬೇಡ ಅಂತ, ಹಾಗಾಗಿ ಎಲ್ಲ ಒಳಗಡೆ ಇಟ್ಬಿಟ್ಟಿದ್ದೀನಿ. ಇವಾಗ ಗೊತ್ತಾಗ್ತದೆ ಅಯ್ಯೋ ಇಲ್ಲಿಗೆ ಬೇಕಪ್ಪ ಫಸ್ಟು ಅಂತ. ಸೊ ಫಸ್ಟ್ ತಗೊಳ್ಳೋಣ. ಡಿಸೆಂಬರ್ ಅಂದರೆ ಹಿಂಗೇನೆ ಇಲ್ಲಿ. ಲಾಸ್ಟ್ ಟೈಮ್ ಯಾವಾಗಲೂ ಒಂದ್ಸರಿ ಬಂದಿದ್ದು ನೆನಪು ನನಗೆ. ನ್ಯೂ ಇಯರ್ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಇವಾಗ ನೋಡಿದ್ರೆ ಶಿಮ್ಲಾಲಿ ಹಸ್ಬೆಂಡ್ ಜೊತೆ ಲಗೇಜ್ ಕಾಯೋಣ. ಓಕೆ, ವಿಲ್ ಚೆಕ್ ಫಾರ್ ದ ಲಗೇಜ್. ಒಂದು ಬಂತು. ಇನ್ನೊಂದು ಬಂದ್ಬಿಡ್ತೀವಿ. ಹೌದಾ? ನಿನ್ನ ಪ್ಯಾಂಟು, ನಿನ್ನ ಕೋಟು, ನಿಂದು ಲಗೇಜು ಎಲ್ಲ ಮ್ಯಾಚಿಂಗು ತಗೋ. ಹಿಂದ್ಗಡೆ ಸ್ಕ್ರೀನು ಮ್ಯಾಚಿಂಗು ಕೊನೆಗೆ. ಆಲ್ರೆಡಿ ನೋಡಿ ಕವರ್ ಆಗಿಬಿಟ್ಟಿದ್ದೀನಿ ನಾನು. ಸೊ ಇಲ್ಲಿಂದ ನಾವೀಗ ಚಂಡೀಗಢ ಹೊರಟ್ವಿ. ಸೊ ಚಂಡೀಗಢ ಮುಗಿಸ್ಕೊಂಡು ಚಂಡೀಗಢಲ್ಲಿ ಜಸ್ಟ್ ಚೇಂಜ್ ದ ವೆಹಿಕಲ್. ಆ್ಯಂಡ್ ಅಲ್ಲಿಂದ ನಾವು ಶಿಮ್ಲಾ ಮೋಸ್ಟ್ಲಿ ನೈಟ್ ಆಗೋದು. ಹೌದು ಹೌದು. ಆ್ಯಂಡ್ ಎಲ್ಲರೂ ಕ್ವಶನ್ ಮಾಡ್ತಾರೆ, ಏನಕ್ಕೆ ನೀವು ಚಂಡೀಗಢಗೆ ಡೈರೆಕ್ಟಾಗಿ ಹೋಗ್ಬೋದಿತ್ತಲ್ಲ, ಫ್ಲೈಟ್ ಅವೈಲೇಬಲ್ ಇತ್ತು ಅಂತ. ಫಸ್ಟ್ ಥಿಂಗ್ ನಾವು ಬಜೆಟ್ ಟ್ರಾವೆಲ್ ಮಾಡೋದು. ಆ್ಯಂಡ್ ಸುಮ್ಮನೆ ಯಾವುದೋ ಪ್ಯಾಕೇಜಿಗೆ ಲಕ್ಷ ಕೊಟ್ಟು ಸುಮ್ಮನೆ ಇಲ್ಲಿ ಇಂಡಿಯಾದಲ್ಲಿ ಓಡಾಡೋಕ್ಕೆ ಲಕ್ಷ ಕೊಟ್ಟರೆ ಇಟ್ಸ್ ಲಿಟ್ರಲಿ ವೇಸ್ಟ್. ಸೊ ನಾವೇನು ನೋಡಬೇಕಂತ ಅಂದ್ಕೊಂಡಿರ್ತೀವೋ ಅದನ್ನೇ ನೋಡ್ತೀವಿ. ಹಾಗಾಗಿ ನನಗೆ ಚೀಪೆಸ್ಟ್, ನಾವು ಇವಾಗ ಆಲ್ಮೋಸ್ಟ್ 1.5 ವಾರದ ಮುಂಚೆ ಅಷ್ಟೇ ಫ್ಲೈಟ್ ಬುಕ್ ಮಾಡಿದ್ದು. ಸೊ ನಮಗೆ ತುಂಬಾ ಕಾಸ್ಟ್ಲಿ ಇತ್ತು ಚಂಡೀಗಢಗೆ. ನಾವೇನು ಅಂದ್ಕೊಂಡ್ವಿ ಓಕೆ ಡೆಲ್ಲಿಗೆ ಹೋಗೋಣ ಅಂತ. ಆ್ಯಂಡ್ ನಾವು ಇಲ್ಲಿಂದ ಕ್ಯಾಬ್ ಮಾಡಿದಾಗ ತುಂಬ ಜನ 8,000, 10,000, 12,000 ಎಲ್ಲ ಕೇಳಿದರು. ಬಟ್ ಐ ವಾಸ್ ಕೀಪ್ ಚೆಕಿಂಗ್ ಫಾರ್ ಹೋಲ್ ಡೇ. ಆ್ಯಂಡ್ ಫೈನಲಿ ಒಬ್ಬರು ಸಿಕ್ಕಿದ್ರು ಬರೀ 3,500ಕ್ಕೆ. ಸೊ ನಾವು ಡೆಲ್ಲಿಯಿಂದ ಚಂಡೀಗಢಗೆ ಬರೀ 3,500ಕ್ಕೆ ಹೋಗ್ತಾಯಿದ್ವಿ. ಚಂಡೀಗಢದಿಂದ ನನಗೆ ಬಜೆಟಲ್ಲೇ ಸಿಕ್ತು ಶಿಮ್ಲಾದು. ಅದನ್ನು ನೆಕ್ಸ್ಟ್ ಮಾಡುವಾಗ ಹೇಳ್ತೀನಿ. ಸೊ ಐ ಥಿಂಕ್ ಇದು ಬೆಸ್ಟ್. ಸುಮ್ಮನೆ ನೀವು ಜಾಸ್ತಿ ಫ್ಲೈಟ್ ಅಂತ ಕೊಟ್ಟು ಬರೋದಕ್ಕಿಂತ ಏನು 4 hours ಏನು ಅನಿಸಲ್ಲ. ಈ ಟೋಟಲ್ ಲೈಕ್ ನಮ್ದು ಇವಾಗ ಏನು ನ್ಯೂ ಇಯರ್ ಪ್ಲ್ಯಾನ್ ಟ್ರಿಪ್ ಇದೆಯಲ್ಲ, ಇದ್ರದ್ದು ಟೋಟಲ್ ಬಜೆಟ್ ಬಂದು ಲಾಸ್ಟ್ ವ್ಲಾಗಲ್ಲೇ ಹೇಳ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಫಾಲೋ ಮಾಡ್ತಾರೆ, ನಮ್ಮನ್ನ ಫಾಲೋ ಅಪ್ ಎಲ್ಲ ಇರಿ. ಲಾಸ್ಟಲ್ಲಿ ನೀವು ಟ್ರಸ್ಟೇ ಮಾಡಲ್ಲ ಇಷ್ಟು ಕಮ್ಮಿಲಿ ಓಡಾಡ್ಕೊಂಡು ಬಂದಿರ ಅಂತ ಇಷ್ಟು ಜಾಗನ. ಸೊ ನೀವು ಅಷ್ಟು ಜಾಗ ನೋಡಿ ಆಮೇಲೆ ಪ್ರೈಸ್ ಹೇಳ್ತೀವಿ. ನೆಕ್ಸ್ಟ್ ಟೈಮು ನಾವೇ ಟ್ರಿಪ್ ಆರ್ಗನೈಸ್ ಮಾಡ್ತೀವಿ ನಮ್ಮ ಜೊತೆ. 7 days 1 week. ಇವಾಗ ನಾವು ಹೋಗ್ತಾ ಇರೋದು ಇವತ್ತಿಂದ 4ನೇ ತಾರೀಕುವರೆಗೂ 1 ವೀಕು. ಸೊ 1 ವೀಕಿಗೆ ಆ ಪ್ರೈಸಾ ಅಂತ. ಅದು ಇವಾಗ ಇದು ಪೀಕ್ ಸೀಸನ್ನಲ್ಲಿ ನೋಡೋಣ. ಸ್ನೋಫಾಲ್ ಟೈಮ್. ಥರ್ಮೋಕೋಲ್ ಹಾಕ್ತಾರೆ ಮೇಲ್ಗಡೆಯಿಂದ. ಇಲ್ಲ ನಾವೇ ಸ್ಪ್ರೇ ಮಾಡ್ಕೊಳ್ಳೋಣ. ಇಫ್ ಸ್ನೋಫಾಲ್ ಇಸ್ ನಾಟ್ ಕಮಿಂಗ್, ಲೆಟ್ಸ್ ವಿ ಕ್ರಿಯೇಟ್ ಸ್ನೋಫಾಲ್. So you don't look there, you look here. Oh sorry, Yeah, she is looking there. I know. Shit. You should look the lens. Okay, sorry. This is a camera. This First is not time a na, so GoPro. yeah. So you have to look the lens and speak. Okay. So lens is your partner. I look beautiful there, so I was looking there. Even in a video you'll be like. So yeah. Anyways guys, let's go. ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ ನಾವು. ಬಿಕಾಸ್ ನಿದ್ದೆ ಇಲ್ಲ ಫ್ಲೈಟಲ್ಲಿ ಹೋಗೋಣ. ಫ್ಲೈಟಲ್ಲಿ ಏರ್ ಹೋಸ್ಟೆಸ್ನ ಮುಖ ನೋಡಿಲ್ಲ ನಾವಿಬ್ರು, ಓದಿ ಮಾಡ್ಕೊಂಡು. ಅಫ್ಕೋರ್ಸ್ ಏರ್ ಹೋಸ್ಟೆಸ್ನ ನೋಡದೆ ಬೇಕಾಗುತ್ತಾ? ಸೊ ನೋಡಿದೆ. ನಾನು ಹೋಗ್ತೀನಿ ಅಂತ ಅಂತೀನಿ ಇವಾಗಲೂ ಜಾಬ್ಗೆ. ಬಿಡ್ತಾನ ಕೇಳಿ. ಆವ್ರೇಜ್ ಆಗಿದ್ರು. ಎನಿವೇಸ್ ಅದು ನಮಗೆ ಮ್ಯಾಟ್ರ್ ಆಗಲ್ಲ, ಯಾಕೆಂದರೆ ಲೋಕಲ್ ಬಸ್ಸು ಇಂಡಿಗೋದಲ್ಲಿ ಬಂದಿದ್ದು. ಸೊ ಫೈನ್, ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ವಿಲ್ ಸಿ ಮತ್ತೆ ಚಂಡೀಗಢಲ್ಲಿ ಸಿಗೋಣ ಡೈರೆಕ್ಟ್. ಚಂಡೀಗಢ ಅಲ್ಲೇನೋ ಒಂದು ಪ್ಲಾನ್ ಇಟ್ಟಿದ್ದೀವಿ ನಾವು. ವಿ ಹ್ಯಾವ್ ಅ ಪ್ಲಾನ್ ಆಫ್ ಬೈಯಿಂಗ್ ಸಮಥಿಂಗ್ ಲೈಕ್ ಕಮ್ಮಿಗೆ ಲೋಕಲಲ್ಲಿ ಸಿಗುತ್ತೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಹೌ ಇಟ್ ಗೋಸ್, ಹೌ ಇಟ್ ಥಿಂಗ್ಸ್. ಪ್ರೈಸ್ ಹೆಂಗಿದೆ ಎಲ್ಲ ಚೆಕ್ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀವಿ. ಸೆಕೆಂಡ್ ಹ್ಯಾಂಡ್ ಮೈಕಲ್ಲಿ ಓಡಿಸೋದ ಇಲ್ಲ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೊಟ್ಕೊಂಡು ಓಡಿಸೋದ ಅಂತ ಫಸ್ಟ್ ಬ್ಲಾಗು. ಇಟ್ಸ್ ಓಕೆ. ಎನಿವೇಸ್ ಏನೋ ಒಂದು ಜುಗಾಡ್ ಮಾಡೇ ಮಾಡ್ತೀವಿ, ಗೊತ್ತಲ್ಲ ನಮಗೆ. ಜಿಗಿ 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 ಜಿಗಿ. ನಾನಿನ್ ಬೆಂಗಳೂರಿಗೆ ಬರೋದು ಹೊಸ ವರ್ಷನೇ, ಮುಂದಿನ ವರ್ಷನೇ ಬರೋದು. ಬೈ ಫ್ರೆಂಡ್ಸ್, ಮುಂದಿನ ವರ್ಷ ಸಿಗೋಣ.
ಹಲೋ. ಸೊ ನಿದ್ದೆ ಆಯಿತು ಒಂದು ರೌಂಡು. ಊಟಕ್ಕೆ ಹಾಕ್ಕೊಂಡಿದ್ದೀವಿ. ಈ ಪ್ಲೇಸ್ ಬಗ್ಗೆ ಫಸ್ಟ್ ಹೇಳ್ತೀವಿ. ಇದು ಕುರುಕ್ಷೇತ್ರ. ಆನ್ ದ ವೇ ನಾವು ಚಂಡೀಗಢಗೆ ಹೋಗ್ಬೇಕಾದ್ರೆ ಸಿಕ್ಕಿರೋದು. ಯಾವ ಕುರುಕ್ಷೇತ್ರ? ಎಸ್, ನೀವು ಯೋಚನೆ ಮಾಡ್ತಾ ಇರೋ ಕುರುಕ್ಷೇತ್ರ. ಅದೇ ಕುರುಕ್ಷೇತ್ರನೇ. ಮಹಾಭಾರತ ನಡೆದಿರುವಂಥ ಜಾಗ. ಅಂದರೆ ಈ ಜಾಗ ಅಲ್ಲ, ಇದು ಈ ಸ್ಥಾನ ಜಾಗ ಈ ಸಿಟಿ ಅಥವಾ ಏನು ಈ ಊರು. ಆದರೆ ಇಲ್ಲೊಂದು ದೇವಸ್ಥಾನನೂ ಇದೆಯಂತೆ. ಆದರೆ ಇವಾಗ ಹೋಗಕ್ಕಾಗಲ್ವಂತೆ. ಫುಲ್ ಕೋಲ್ಡ್ ಒಳಗಡೆ ಮುಚ್ಚೋಗಿರುತ್ತಂತೆ ಅವ್ರು ಹೇಳಿದ್ರು. ಸೊ ಕುಡಂಡು ಅಂತ ಊಟಕ್ಕೆ ನಿಲ್ಸಿದೀವಿ. 1:30-2 ಗಂಟೆ ಆಗಿದೆ. ಆದರೂ ಚಳಿ ತಡೆಯೋಕೆ ಆಗ್ತಾಯಿಲ್ಲ. ಸೂರ್ಯ ಅಂತೂ ಕಾಣ್ತಾನೆ ಗಡ ಫುಲ್ಲು ಗಡ ಗಡ. ಸೊ ನಾವೀಗ ಯಾವುದೊಂದು ಹೋಟೆಲಿಗೆ ನಿಲ್ಸಿದ್ದೀವಿ. ಯಾವ ಹೋಟೆಲಿಗೆ ಗೊತ್ತಿಲ್ಲ. ಬೇಬಿ ವಿಲ್ ಗೋ ದೇರ್ ಆನ್. ಅಲ್ಲೇ ಇದೆ ಅನ್ಸುತ್ತೆ ಫುಡ್ ಕೋರ್ಟ್. ಬಾ, ಅಲ್ಲೇ ಬಿಸಿ ತಗೊಳ್ಳಿ. ಇಲ್ಲಿ ಒಳಗಡೆ ಇದು ಬೋಣಿಸ್ತಾರೆ ಒಳಗಡೆ. ಮತ್ತೆ ಇಲ್ಲೇ ಗಡಗಡ ಆಗ್ತಿದೆಯಲ್ಲ ಗುರು. ಇನ್ನು ಶಿಮ್ಲಾ ಮನೇಲಿ ನಿಮ್ಗೆ ಹೆಂಗಿದೆ ಗೊತ್ತಿಲ್ಲ ನನಗೆ. ಏನೂ ಹಾಕ್ಕೊಂಡಿಲ್ಲ, ಬಟ್ಟೆ ಟೈಟ್ ನಾರ್ಮಲ್ ಬಟ್ಟೆ ಬಂದಿದ್ದೀವಿ. ಆಲ್ಮೋಸ್ಟ್ ಈ ರೋಡಲ್ಲಿ ಹೋಗ್ತಿರೋ ಎಲ್ಲರೂ ಇಲ್ಲೇ ನಿಲ್ತಾರೆ. ಚೆನ್ನಾಗಿರೋ ಲಾಸ್ಟ್ ಹೋಟೆಲ್ ಅಂತ ಅಂದರು ಡ್ರೈವರು. ಎಲ್ಲದನ್ನ ಲೋಪರು. ಸರಿ, ಅಥವಾ ಅವ್ರಿಗೆ ಕಮಿಷನ್ ಇದೆಯೋ ಏನೋ ಗೊತ್ತಿಲ್ಲ. ಸರಿ. ನೀವೇ ಚೋಲೆ ಭಟೂರೆ ಎಲ್ಲ ಏನಾರು ತಿನ್ನೋಣ, ಬಿಸಿ ಬಿಸಿದು, ಆಮೇಲೆ ಮಾತಾಡೋಣ. ಅವನಂದು ಮ್ಯಾಗಿ ಬಿಸಿ ಕಾಫಿ ಜೊತೆ ಗೊತ್ತಾ? ಯಾರೋ ನನ್ನ ಫಾಲೋವರ್ ಬಂದು ಪುಟ್ಟ ಹುಡುಗಿ ಮಾತಾಡ್ಸ್ಕೊಂಡು ಹೋಗ್ತು. ಇನ್ನೊಂದು 2 ಫಾಲೋವರ್ಸ್ ಬೇರೆ ಬಂದಿದ್ದು ಸಬ್ಸ್ಕ್ರೈಬ್ ಆಯಿತು. ಬಿಸಿ ಬಿಸಿ ಕಾಫಿ ಜೊತೆ ಫಿಲ್ಟರ್ ಕಾಫಿ, ಬಿಸಿ ಬಿಸಿ ಎಂಟಿ ಜೊತೆ ಬಿಸಿ ಬಿಸಿ. ಸುಮ್ಮನೆ ಈ ಚಳಿಗೆ ಬಿಸಿ ಬಿಸಿ ಫಿಲ್ಟರ್ ಕಾಫಿ. ಒಂದೇ ಡಿಫ್ರೆನ್ಸ್ ಏನಂದರೆ ಬಂದರೆ ಅಲ್ಲೂ ಹೋಗೇ ಬರ್ತದೆ, ಇಲ್ಲಿ ಹೋಗೇ ಬರ್ತದೆ. ನಮ್ಮ ಡ್ರೈವರ್ ಪಾಪ ಹಿಂದೆ ಕಾಯ್ತಾ ಇದ್ದಾನೆ. ಅಯ್ಯೋ ನನ್ನ ಮಕ್ಕಳು ಇವರು ವ್ಲಾಗ್ ಮಾಡಿಕೊಂಡು ಕ್ಯಾಮ್ರಾ ಸೆಟಪ್ ಮಾಡ್ಕೊಂಡಿಲ್ಲ. ಈ ಕಡೆ ಕಾಣಿಸಿದ್ನ? ಏನು ಮಾಡೋಕ್ಕಾಗಲ್ಲ. ಬಟ್ ಬಾಬಾಜಿ ಚೆನ್ನಾಗಿತ್ತು. ಬಾಬಾಜಿ ಆದರೆ ಅಲ್ಲಿಂದ ಇಲ್ಲಿಗೆ ತರೋಷ್ಟರಲ್ಲೇ ಆರೋಗ್ಬಿಟ್ಟಿತ್ತು. ನೀನು ಡಿಸ್ಪ್ಲೇ ನೋಡೋಂಗಿಲ್ಲ. ಓ ಯಾ, ಅಲ್ಲಿಂದ ಇಲ್ಲಿಗೆ ತರೋಷ್ಟರಲ್ಲೇ ಆರೋಗ್ಬಿಟ್ಟಿತ್ತು ಗೈಸ್. ನಿಜ. ಅದೇ ಅಂಗಡಿ ಹಿಂದೆ ಇಲ್ಲಿಗೆ ತರೋ ತನಕ ಆರೋಗುತ್ತೆ. ಸೊ ಇದೇ ನಮ್ಮ ಗಾಡಿ, ಡೆಲ್ಲಿ ಗಾಡಿ. ವೈಟ್ ಬೋರ್ಡಲ್ಲಿ ಕ್ಯಾಬ್ ಹೊಡಿತವ್ರು ನೋಡಿ ಫ್ರೆಂಡ್ಸ್. ಕ್ಯಾಬ್ ಹೊಡಿತವನೆ ವೈಟ್ ಬೋರ್ಡಲ್ಲಿ. ಹಿಡ್ದಾಕೊಳ್ಳಿ. ವೈಟ್ ಬೋರ್ಡಲ್ಲಿ ಕ್ಯಾಬ್ ಹೊಡಿತವನೆ, ಹಿಡ್ದಾಕೊಳ್ಳಿ. ಸೊ ಇವರೇ ನಮ್ಮ ಭಯ್ಯ. आपका नाम क्या है? सन्नी. सन्नी. Say hi. We are vlogging. Hi. You'll be on YouTube. Okay. ಸೊ ಇವರೇ ನಮ್ಮ ಸನ್ನಿ ಬ್ರೋ. ಪೀಸಾಗಿ ಚಚ್ಕೊಂಡು ಬರ್ತಾ ಇದ್ದಾರೆ. ಏನಿಲ್ಲ, ಗ್ಯಾಸ್ ಗಾಡಿ. ಹೌದು ಪಾಪ. ಆದ್ರೂ ಇಲ್ಲಿ ಸೈಕ್ ತರ ಬರ್ತಾರಪ್ಪ ಜನ. ಹೆಂಗಂದ್ರೆ ಹಂಗೆ ರೋಡ್ಗೆ ಬರ್ತಾರೆ. ರೋಡ್ಗೆ ಹೆಂಗಂದ್ರೆ ಹಂಗೆ ಬರ್ತಾರೆ. ಆಡ್ಬೋದಾ? ಹಲೋ. ಸೊ ಆಡಿಯೋನ ಬೆಟರಾಗಿ ಕೇಳಿಸ್ತಾ ಇರ್ಬೋದು. ಬಿಕಾಸ್ ನಾವು ಹೋಗ್ಬಿಟ್ಟು ಬಂದು ಒಂದು ಮೈಕ್ನ ತೊಗೊಂಡ್ವಿ. ಕಾಲರ್ ಮೈಕ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಬ್ಯಾಂಗ್ಳೂರ್ಗಿಂತ ತುಂಬ ಕಾಸ್ಟ್ಲಿ ಅನಿಸ್ತು ನಮಗೆ. ಸೊ ನಾರ್ಮಲಿ ನನ್ನ ಹತ್ರ ಇದು 2 ಇದೆ ಬೆಂಗಳೂರಲ್ಲಿ. ಬಟ್ ಸ್ಟಿಲ್ 800 ರೂಪಾಯಿ ಅಂದರು. ತೊಗೊಂಡ್ವಿ. ಬಿಕಾಸ್ ವಿ ನೀಡ್ ಇಟ್ ಫಾರ್ ಅ ವ್ಲಾಗ್. ನೀಟಾಗಿ ಔಟ್ಪುಟ್ ಕರೆಕ್ಟಾಗಿ ಕೊಡಬೇಕದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು. ಬಿಕಾಸ್ ಕ್ಯಾಮ್ರಾದಲ್ಲಿ ಮಾಡ್ಕೊತಾ ಇದೀವಲ್ಲ, ಸೊ ಔಟ್ಪುಟ್ ನೀಟಾಗಿ ಬಿಡ್ಬೇಕು. ಕ್ಯಾಮ್ರಾ ಮೊಬೈಲ್ ಥರ ಅಷ್ಟು ಈಸಿಯಾಗಿ ತಗೊಳ್ಳಲ್ಲ. ಆಡಿಯೋ ಹೊಸ ರೆಸಲ್ಯೂಷನಲ್ಲಿ ಹೊಸದಾಗಿ ವ್ಲಾಗ್ ಕೊಡೋಣ ಅಂತ. ಸೊ ಯಾ, ಮೈಕ್ ಇದೆ ಇವಾಗ.
ಸೊ ನಿಮಗೆಲ್ಲ ನೀಟಾಗಿ ಕೇಳಿಸ್ತದೆ, ನನಗೂ ಗೊತ್ತು ನೀಟಾಗಿ ಕೇಳಿಸ್ತದೆ ಅಂತ. ಗೊತ್ತಾಗಿರೋ ಥರ ಇವಾಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನ ನೇಮ್ನ ಚೇಂಜ್ ಮಾಡಿದ್ದೀವಿ, ನಿಮ್ಗೆಲ್ರಿಗೂ ಗೊತ್ತಿರೋ ಥರ. ಸೊ ಇಷ್ಟು ದಿನ ನನ್ನ ಹೆಸರಲ್ಲಿ ಅಷ್ಟೇ ಓಡ್ತಾ ಇತ್ತು. ಸೊ ಈ ಸರಿ ನಾವು ಅದನ್ನೇ ನಮ್ಮಿಬ್ಬರು ವ್ಲಾಗ್ ಅಥವಾ ಒಂದು ಯೂಟ್ಯೂಬ್ ಚಾನಲ್ನ ಕನ್ವರ್ಟ್ ಮಾಡಿದ್ದೀವಿ. ಸೊ more to go. ಸ್ಟಾಪ್ ಸೀಯಿಂಗ್ ದ ಸೊ ಇದೊಂಚೂರು ಸ್ಟಾರ್ಟಿಂಗ್ ಅಲ್ಲ, ಇವತ್ತೊಂದು ದಿವಸ, ನಾಳೆಯಿಂದ ಇಟ್ ವಿಲ್ ಬಿ ಪ್ರಾಪರ್. ನಾನು ಅಲ್ಲೇ ನೋಡಿದೆ ಒಂದು 2 ಸಲ, ಬಟ್ ವಿ ಹ್ಯಾವ್ ಟು ವಾಚ್ ದ ಲೆನ್ಸ್. ಸೊ ಕ್ಯಾಮ್ರಾ ಅಲ್ವಾ, ಇಷ್ಟು ದಿವಸ ಇದ್ರಲ್ಲಿ ಮಾಡಿ ಗೋಪುರದಲ್ಲಿ ಮಾಡಿ ಅಭ್ಯಾಸ ಆಗೋಗಿತ್ತು. ಬಟ್ ಫೈನ್, ಇಟ್ಸ್ ಓಕೆ. ಸೊ ಇವಾಗಿಂದ ಆಡಿಯೋ ವಿಲ್ ಬಿ ಮಚ್ ಬೆಟರ್. ಕಾಲರ್ ಮೈಕ್ ಇಲ್ಲ, ಮೇ ಬಿ ನೆಕ್ಸ್ಟ್ ಇದರಲ್ಲಿ ನನ್ನದೇ ಕಾಲರ್ ಮೈಕು ಸ್ಟುಡಿಯೋದಲ್ಲಿರೋದೇ ಎತ್ಕೊಂಡ್ಬಿಡ್ತೀನಿ. ಈ ಸತಿ ಮರೆತೆ, ಸೊ ಅದಕ್ಕೆ ಈ ಮೈಕ್ ಹಾಕ್ಕೊಂಡಿದ್ದೀವಿ. ಬಟ್ ಇದರಲ್ಲೂ ಆಡಿಯೋ ಚೆನ್ನಾಗಿ ಬರುತ್ತೆ, ಬಿಕಾಸ್ ನಾನು ತುಂಬ ಯೂಸ್ ಮಾಡಿದ್ದೀನಿ ಈ ಮೈಕ್ನ. ಸೊ ಆ ರೀಸನಿಂದನೇ ಇದನ್ನೇ ತಗೊಂಡೆ. ಚಂಡೀಗಢದಿಂದ ಹೊರಟಿದ್ದೀವಿ. ಒನ್ ಮೋರ್, ನಾವು ಕಾರ್ ಚೇಂಜ್ ಮಾಡಿ ಚಂಡೀಗಢದಿಂದ ಹೊರಟು ನಾವು ವಿ ಜಸ್ಟ್ ಲೆಫ್ಟ್ ಚಂಡೀಗಢ. ಸೊ ಇಲ್ಲಿಂದ 3 hours ಬಂದ್ಬಿಟ್ಟು ಶಿಮ್ಲಾ. 3 hours ಫುಲ್ ಘಾಟ್ ಸೆಕ್ಷನ್ನು. ಡೆಲ್ಲಿಯಿಂದ ಶಿಮ್ಲಾ ಡೈರೆಕ್ಟಾಗಿ ಕಾರ್ ಮಾಡಿದ್ರೆ ಯೂಶಲಿ ಅವರು 8,000, 10,000, 15,000 ಎಲ್ಲ ಹೇಳ್ತಾರೆ. ಬಟ್ ನೀವು ಚಂಡೀಗಢಿಗೆ ಬಂದು ಚಂಡೀಗಢದಿಂದ ಬೇರೆ ಕಾರ್ ಮಾಡಿದ್ರೆ ನಮಗೆ ಅಮೌಂಟ್ ಕಡಿಮೆ ಆಗುತ್ತೆ. ಅದೊಂದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನಿಮಗೆ ನಿಜವಾಗ್ಲೂ ಟೈಮ್ ಇದ್ದರೆ, ವಿ ರಿಯಲಿ ವಾಂಟೆಡ್ ಟು ಗೋ, ಬಟ್ ನಾವು ಈ ಸರಿ ಮಿಸ್ ಮಾಡ್ಕೊತಾ ಇದ್ದೀವಿ. ನಿಮಗೆ ನಿಜವಾಗ್ಲೂ ಟೈಮ್ ಇದ್ದರೆ ಕಲ್ಕಾ ಶಿಮ್ಲಾ ಟ್ರೈನ್, ಟಾಯ್ ಟ್ರೈನ್ ಇರುತ್ತೆ, ಅದನ್ನು ಮಿಸ್ ಮಾಡ್ದಲೇ ಹೋಗಿ. ಬಟ್ ನಮಗೆ ಹೋಗ್ತಾ ಅಲ್ವಾ, ನೋ, ವಿ ಡೋಂಟ್ ಹ್ಯಾವ್ ಅ ಟೈಮ್. ಇವಾಗ ಹೋಗ್ಬೇಕಾದ್ರೆ ನಮಗೆ ಕಲ್ಕಾ ಸಿಗುತ್ತೆ, ಅಲ್ಲಿಂದನೇ ಅಲ್ಲಿ ಟಾಯ್ ಟ್ರೈನು. ಈ ಟೈಮಲ್ಲಿ ಇರಲ್ಲ, ನಮಗೆ ಬರೀ ಮಾರ್ನಿಂಗ್ಸ್ ಮಾತ್ರ ಟಾಯ್ ಟ್ರೈನ್ ಇರೋದು. ವಿ ಮಿಸ್ಡ್ ಇಟ್. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಅವರು ಯಾವಾಗಾರು ಹೋಗೋಣ, ನೀವು ಮಾತ್ರ ಮಿಸ್ ಮಾಡಬೇಡಿ ಟಾಯ್ ಟ್ರೈ ಟ್ರೈನ್. ಮಾಡೋಣ. ಓಕೆ, ಸೊ ವಿಲ್ ಟ್ರೈ. ಹೇಳೋಕ್ಕಾಗಲ್ಲ, ಹೋದ್ವಿ. ಡಿಪೆಂಡ್ಸ್, ನಾವು ಏನು ಬೇಕಾದ್ರೂ ಆಗ್ಬೋದು, ಹೇಗೆ ಬೇಕಾದ್ರೂ ಬರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನಾವು ಟ್ರಿಪ್ ಮಾಡ್ತಾ ಇರೋದೇ ನಿಮ್ಗೆ ಹೇಳಿದ್ರಲ್ಲ, ಲಾಸ್ಟಲ್ಲಿ ಬಜೆಟ್ ಹೇಳ್ತೀವಿ, ಸೈಕ್ ಆಗ್ತೀರಾ. ಆ್ಯಕ್ಚುಲಿ ಸೊ ಲೆಟ್ಸ್ ಗೋ. ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು. ಚಂಡೀಗಢ ನೀವು ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದೆ ಇರೋರಿಗೆ ಇದು ಇಟ್ಸ್ ದಿಸ್ ಚಂಡೀಗಢ. ನೀವು ಮ್ಯಾಪಲ್ಲಿ ಸುಮ್ಮನೆ ಗೂಗಲ್ ಮ್ಯಾಪಲ್ಲಿ ಮಾಡಿದ್ರು ಇಟ್ಸ್ ಲೈಕ್ ಬಾಕ್ಸಸ್, ಲೈಕ್ ಯುನೈಟೆಡ್ ಸ್ಟೇಟ್ಸ್ ಎಲ್ಲ ಮಾಡಿದ್ದಾರೆ ಗೊತ್ತಾ, ಕಾನ್ಸೆಪ್ಟ್ಸ್, ಬಾಕ್ಸ್ ಕಾನ್ಸೆಪ್ಟ್ಸ್, ಸೆಕ್ಟರ್ಸ್ ಆ ಥರ ಮಾಡಿದ್ದಾರೆ. ಇಟ್ಸ್ ವೆರಿ ಗುಡ್. ಲೈಕ್ ಈ ಸೆಕ್ಟರಿಂದ ಈ ಸೆಕ್ಟರ್ ಬೈಸು. ಸೊ ನೀವು ಯಾರು ಕ್ಯಾಬ್ ಡ್ರೈವರ್ಗೆ ಈ ಸೆಕ್ಟರು, ಈ ಸೆಕ್ಟರ್ಗೆ ಬನ್ನಿ ಅಂದರೆ ಅಲ್ಲಿಗೆ ಬಂದು ನಿಂತ್ಕೊತಾರೆ. ಎಲ್ಲ ಸೆಕ್ಟರ್ಗೂ ಪಾರ್ಕಿಂಗ್ಸ್ ಇದೆ. ಇಟ್ಸ್ ವೆರಿ ನೀಟ್ಲಿ ಡಿಸೈನ್ಡ್ ಸಿಟಿ ಅನ್ನೋ ಥರ ಕಾನ್ಸೆಪ್ಟು. ಆ್ಯಂಡ್ ಇಟ್ಸ್ ವೆರಿ ಕ್ಲೀನ್. ನಾವು ನೋಡಿರೋ ಪ್ರಕಾರ ಇವಾಗವರೆಗೂ ತುಂಬ ಚೆನ್ನಾಗಿ ಮರ ಗಿಡಗಳು ತುಂಬ ಚೆನ್ನಾಗಿದೆ. ಗ್ರೀನರಿ ಇಟ್ಸ್ ವೆರಿ ನೈಸ್, ಚೆನ್ನಾಗಿದೆ. ಇಟ್ಸ್ ಗುಡ್ ಒನ್. ಫುಲ್ಗೂ ಜಿಗಿ ಅಂತ ಹೋಗೋಣ ನಾವು ಶಿಮ್ಲಾಗೆ ಘಾಟ್ ಸೆಕ್ಷನ್ನು. ಬಟ್ ಕತ್ಲಾಗೋಯ್ತು. ನಮ್ಮ ಪ್ರಕಾರ ಏನು ಸಿಗುತ್ತೆ ಗೊತ್ತಿಲ್ಲ ಘಾಟ್ ಸೆಕ್ಷನ್ನು. ನನ್ನ ಮೊಬೈಲಲ್ಲಿ ಬರೀ 20% ಬ್ಯಾಟ್ರಿ. ಸೊ ಐ ಡೋಂಟ್ ನೋ, ಸಾರಿ ಮೊಬೈಲ್ ಅಂತೀನಿ, ಕ್ಯಾಮ್ರಾದಲ್ಲಿ 20% ಇದೆ. ಇನ್ನೊಂದು ಬ್ಯಾಟ್ರಿ ಎಷ್ಟಿದೆ ಚಾರ್ಜು ಗೊತ್ತಿಲ್ಲ. ನಮ್ಮ ಹುಡುಗರು ಎಷ್ಟು ಚಾರ್ಜ್ ಹಾಕಿದ್ರು